ದೀಪಾವಳಿಯ ಹಬ್ಬವೆಂದರೆ ಬೆಳಕು, ಐಶ್ವರ್ಯ ಮತ್ತು ಹೊಸ ಪ್ರಾರಂಭಗಳ ಸಂಕೇತ. ಈ ದಿನದಂದು ಲಕ್ಷ್ಮೀ ಪೂಜೆಯನ್ನು ಮಾಡುವ ಸಂಪ್ರದಾಯವು ಹಿಂದಿನಿಂದಲೂ ಅತ್ಯಂತ ಪ್ರಾಮುಖ್ಯತೆ ಪಡೆದಿದೆ. ಲಕ್ಷ್ಮೀ ದೇವಿಯನ್ನು ಐಶ್ವರ್ಯ, ಧನ ಸಂಪತ್ತು ಮತ್ತು ಸುಖ ಸಮೃದ್ಧಿಯ ದೇವತೆ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ದೀಪಾವಳಿಯ ರಾತ್ರಿ ಮನೆಮಾತುಗಳು ಬೆಳಕಿನಿಂದ ಕಂಗೊಳಿಸುತ್ತವೆ ಮತ್ತು ಲಕ್ಷ್ಮೀ ದೇವಿಯ ಆರಾಧನೆಗೆ ವಿಶೇಷ ಪೂಜಾ ವಿಧಿಗಳು ನಡೆಯುತ್ತವೆ. ಲಕ್ಷ್ಮೀ ಪೂಜೆಯ ಸಂದರ್ಭದಲ್ಲಿ ಹಣ ಇಡುವ ಪರಂಪರೆ ಬಹಳ ಪ್ರಾಚೀನವಾಗಿದೆ. ಹಿಂದಿನ ಕಾಲದಲ್ಲಿ ಪೂಜೆಗೆ ಅತಿಯಾದ ಶುದ್ಧತೆಯನ್ನು ಕಾಪಾಡಲಾಗುತ್ತಿತ್ತು. ಮನೆಯನ್ನು ಶುದ್ಧವಾಗಿ ಅಲಂಕರಿಸಿ ದೇವರಿಗೆ ಅರ್ಪಿಸುವ ವಸ್ತುಗಳನ್ನು ಶುದ್ಧವಾದ ರೀತಿಯಲ್ಲಿ ಸಿದ್ಧಪಡಿಸಲಾಗುತ್ತಿತ್ತು. ಆದರೆ ಇಂದಿನ ಕಾಲದಲ್ಲಿ ಸಮಯದ ಅಭಾವ ಹಾಗೂ ಸಾಂಸ್ಕೃತಿಕ ಬದಲಾವಣೆಗಳ ಪರಿಣಾಮದಿಂದ ಕೆಲವೆಡೆ ಪೂಜೆಯ ಶುದ್ಧತೆ ಕಡಿಮೆಯಾಗಿರುವುದನ್ನು ಗಮನಿಸಬಹುದು. ವಾಸ್ತುಶಾಸ್ತ್ರದ ಪ್ರಕಾರ ಲಕ್ಷ್ಮೀ ಪೂಜೆಯಲ್ಲಿ ಹಣ ಇಡುವುದಕ್ಕೆ ವಿಶಿಷ್ಟ ನಿಯಮಗಳು ಇವೆ. ಮೊದಲನೆಯದಾಗಿ, ಪೂಜೆಯಲ್ಲಿ ಹಣ ಇಡುವುದು ಕಡ್ಡಾಯವಲ್ಲ. ಆದರೆ ಹಣ ಇಡುವವರಾದರೆ ಅದು ಸಂಪೂರ್ಣ ಶುದ್ಧವಾಗಿರಬೇಕು. ಪೂಜಾ ಸ್ಥಳದಲ್ಲಿ ಈಗಾಗಲೇ ಬಳಕೆಯಾದ, ಕಳೆಯಾದ ಅಥವಾ ಮಡಚಿದ ನೋಟುಗಳು ಮತ್ತು ನಾಣ್ಯಗಳನ್ನು ಇಡುವುದು ಅಶುಭವೆಂದು ಪರಿಗಣಿಸಲಾಗಿದೆ. ಇದು ಪೂಜಾ ಸ್ಥಳದ ಶುದ್ಧತೆಯನ್ನು ಹಾನಿಗೊಳಿಸುವುದಷ್ಟೇ ಅಲ್ಲ, ಮನೆಯಲ್ಲಿನ ಆರ್ಥಿಕ ಶಕ್ತಿ ಹಾಗೂ ಲಕ್ಷ್ಮಿಯ ಕೃಪೆಗೂ ಅಡೆತಡೆಯಾಗುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಲಕ್ಷ್ಮೀ ಪೂಜೆಗೆ ಇಡುವ ಹಣವು ಹೊಸದಾಗಿರಬೇಕು ಅಥವಾ ಕನಿಷ್ಠ ಶುದ್ಧ ಸ್ಥಿತಿಯಲ್ಲಿರಬೇಕು. ಹಣವನ್ನು ಪೂಜಾ ಸ್ಥಳದಲ್ಲಿ ಇಡುವ ಮೊದಲು ದೇವರ ಮುಂದೆ ಧೂಪ, ದೀಪದ ಮೂಲಕ ಶುದ್ಧೀಕರಿಸುವುದು ಉತ್ತಮ. ಪೂಜಾ ವಿಧಿಯ ಸಮಯದಲ್ಲಿ ಹಣವನ್ನು ಸುಂದರವಾದ ಕೆಂಪು ಅಥವಾ ಹಳದಿ ಬಟ್ಟೆಯಲ್ಲಿ ಸುತ್ತಿ ಇಡುವುದರಿಂದ ಅದು ಶುಭಶಕ್ತಿಯನ್ನು ಆಕರ್ಷಿಸುತ್ತದೆ ಎಂದು ನಂಬಲಾಗಿದೆ. ಹಣ ಇಡುವ ದಿಕ್ಕು ಕೂಡ ಬಹಳ ಮಹತ್ವದ್ದು. ವಾಸ್ತುಶಾಸ್ತ್ರದ ಪ್ರಕಾರ ಉತ್ತರ ದಿಕ್ಕು ಸಂಪತ್ತಿನ ದಿಕ್ಕು ಎಂದು ಪರಿಗಣಿಸಲಾಗಿದೆ, ಏಕೆಂದರೆ ಈ ದಿಕ್ಕು ಕುಬೇರನ ದಿಕ್ಕು. ಕುಬೇರ ದೇವರನ್ನು ಸಂಪತ್ತಿನ ರಕ್ಷಕನಾಗಿ ಪೂಜಿಸಲಾಗುತ್ತದೆ. ಹೀಗಾಗಿ ಪೂಜಾ ಸ್ಥಳದಲ್ಲಿ ಹಣವನ್ನು ಉತ್ತರ ದಿಕ್ಕಿನತ್ತ ಮುಖ ಮಾಡಿ ಇಡುವುದು ಅತ್ಯಂತ ಮಂಗಳಕರ. ಇದು ಮನೆಗೆ ಧನ ಸಂಪತ್ತು, ವೈಭವ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗಿದೆ. ಇದರ ವಿರುದ್ಧವಾಗಿ ತಪ್ಪಾದ ದಿಕ್ಕಿನಲ್ಲಿ ಅಥವಾ ಅಶುದ್ಧ ನೋಟುಗಳನ್ನು ಇಟ್ಟು ಪೂಜೆ ಮಾಡುವುದರಿಂದ ದುರ್ಭಾಗ್ಯ ಆಹ್ವಾನಿಸಲಾಗುತ್ತದೆ. ಇಂತಹ ಅಸಮರ್ಪಕ ಪೂಜೆಯಿಂದ ಮನೆಯ ಶಾಂತಿ ಭಂಗವಾಗಬಹುದು, ದಾರಿದ್ರ್ಯ, ವಾದವಿವಾದಗಳು, ಆರ್ಥಿಕ ತೊಂದರೆಗಳು ಎದುರಾಗಬಹುದು ಎಂದು ವಾಸ್ತುಶಾಸ್ತ್ರ ಎಚ್ಚರಿಸುತ್ತದೆ. ಕೆಲವೊಮ್ಮೆ ಈ ನಕಾರಾತ್ಮಕ ಶಕ್ತಿ ವ್ಯಕ್ತಿಯ ಉದ್ಯೋಗ ಅಥವಾ ವ್ಯವಹಾರದಲ್ಲಿಯೂ ಅಡೆತಡೆಯಾಗುವಂತೆ ಮಾಡಬಹುದು. ಅದರಂತೆ ದೀಪಾವಳಿಯ ಲಕ್ಷ್ಮೀ ಪೂಜೆಯ ಸಮಯದಲ್ಲಿ ಶುದ್ಧತೆ ಕೇವಲ ಶರೀರದ ಅಥವಾ ಸ್ಥಳದ ಶುದ್ಧತೆಯಲ್ಲ, ಅದು ಮನಸ್ಸಿನ ಶುದ್ಧತೆಯೂ ಆಗಿರಬೇಕು. ಪೂಜೆಯ ಸಮಯದಲ್ಲಿ ಸಕಾರಾತ್ಮಕ ಚಿಂತನೆ, ಕೃತಜ್ಞತೆ ಮತ್ತು ಸಂತೋಷ ಭಾವದಿಂದ ದೇವಿಯನ್ನು ಆರಾಧಿಸುವುದು ಅತ್ಯಂತ ಮುಖ್ಯ. ಮನಸ್ಸು ಶುದ್ಧವಾಗಿದ್ದರೆ ಲಕ್ಷ್ಮೀ ದೇವಿಯ ಕೃಪೆ ಸಹಜವಾಗಿಯೇ ನಿಮ್ಮ ಮನೆಗೆ ಪ್ರವೇಶಿಸುತ್ತದೆ. ಹೀಗಾಗಿ ದೀಪಾವಳಿಯ ಪೂಜೆಯಲ್ಲಿ ಹಣ ಇಡುವ ಸಂಪ್ರದಾಯವು ಕೇವಲ ಒಂದು ರೂಢಿಯಲ್ಲ, ಅದು ಆಧ್ಯಾತ್ಮಿಕ ಶುದ್ಧತೆಯ, ಶ್ರದ್ಧೆಯ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ. ಶುದ್ಧವಾದ ಹಣವನ್ನು ಉತ್ತರ ದಿಕ್ಕಿನಲ್ಲಿ ಇಟ್ಟು ಮನಸ್ಸಿನ ಶುದ್ಧತೆಯೊಂದಿಗೆ ಲಕ್ಷ್ಮೀ ದೇವಿಯನ್ನು ಆರಾಧಿಸಿದರೆ ಆ ಮನೆಯ ಮೇಲೆ ಲಕ್ಷ್ಮಿಯ ಕೃಪೆ ಸದಾ ಇರಲಿದೆ. ದೀಪಾವಳಿಯ ಈ ಪವಿತ್ರ ಸಮಯದಲ್ಲಿ ಪೂಜೆಯ ಶ್ರದ್ಧೆ ಮತ್ತು ನಂಬಿಕೆ ನಿಮ್ಮ ಜೀವನದ ಕತ್ತಲೆಯನ್ನೆಲ್ಲ ಬೆಳಕಿನಿಂದ ತುಂಬುವಂತೆ ಮಾಡುತ್ತದೆ. ದೀಪಾವಳಿ ಹಬ್ಬವು ಬೆಳಕಿನ, ಸಮೃದ್ಧಿಯ ಮತ್ತು ಧನದ ಸಂಕೇತವಾಗಿರುವ ಅತ್ಯಂತ ಪವಿತ್ರ ಆಚರಣೆಗಳಲ್ಲಿ ಒಂದು. ಈ ಹಬ್ಬದ ಸಂದರ್ಭದಲ್ಲಿ ಲಕ್ಷ್ಮೀ ದೇವಿಯ ಆರಾಧನೆಗೆ ವಿಶೇಷ ಪ್ರಾಮುಖ್ಯತೆ ನೀಡಲಾಗುತ್ತದೆ. ಲಕ್ಷ್ಮೀ ದೇವಿ ಐಶ್ವರ್ಯ, ಧನ ಸಂಪತ್ತು ಮತ್ತು ಸಮೃದ್ಧಿಯ ದೇಗುಲವಾಗಿರುವುದರಿಂದ ಅವಳ ಪೂಜೆ ಮಾಡುವ ವೇಳೆ ಪ್ರತಿಯೊಂದು ವಿಧಿ ವಾಸ್ತುಶಾಸ್ತ್ರದ ಪ್ರಕಾರ ಶ್ರದ್ಧೆಯಿಂದ ಅನುಸರಿಸುವುದು ಅತಿ ಮುಖ್ಯ.
ಈ ದಿನದ ಪೂಜೆಯ ಸಮಯದಲ್ಲಿ ದೇವಿಯ ಪ್ರತಿಮೆ ಅಥವಾ ಫೋಟೋವನ್ನು ಇಡುವ ವಿಧಾನ, ಸ್ಥಳದ ಶುದ್ಧತೆ ಮತ್ತು ಪೂಜಾ ಸಾಮಗ್ರಿಗಳ ಬಳಕೆ ಮುಖ್ಯವಾಗುತ್ತದೆ. ಮೊದಲನೆಯದಾಗಿ ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಚಿತ್ರವನ್ನು ಇಡುವ ವಿಧಾನ ಕುರಿತು ಮಾತನಾಡುವಾಗ ವಾಸ್ತುಶಾಸ್ತ್ರವು ಕೆಲವೊಂದು ಸ್ಪಷ್ಟ ಸೂಚನೆಗಳನ್ನು ನೀಡುತ್ತದೆ. ದೇವಿಯ ವಿಗ್ರಹ ಅಥವಾ ಫೋಟೋ ಇಡುವ ಸ್ಥಳದ ಮೇಲ್ಭಾಗದಲ್ಲಿ ಕನ್ನಡಿ ಅಥವಾ ಗಾಜಿನ ವಸ್ತುಗಳನ್ನು ಇಡುವುದು ಅತ್ಯಂತ ಅಮಂಗಳಕರವೆಂದು ಪರಿಗಣಿಸಲಾಗಿದೆ. ಕನ್ನಡಿ ಬೆಳಕನ್ನು ಪ್ರತಿಬಿಂಬಿಸುತ್ತದೆ, ಅದು ಶಕ್ತಿಯ ಹರಿವನ್ನು ತಿರುಗಿಸುತ್ತದೆ. ಹೀಗಾಗಿ ವಿಗ್ರಹದ ಮೇಲ್ಭಾಗದಲ್ಲಿ ಕನ್ನಡಿ ಇಡುವುದರಿಂದ ದೇವಿಯ ಶಕ್ತಿ ಸ್ಥಳದಲ್ಲಿ ನೆಲೆಸದೆ ತಿರುಗಿ ಹೊರಗೆ ಹರಿದು ಹೋಗುವ ಸಾಧ್ಯತೆ ಇರುತ್ತದೆ. ಇದರಿಂದ ಮನೆಯಲ್ಲಿನ ಆಧ್ಯಾತ್ಮಿಕ ಶಕ್ತಿ ದುರ್ಬಲಗೊಳ್ಳುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಗಳು ಮನೆಗೆ ಪ್ರವೇಶಿಸಬಹುದು ಎಂದು ವಾಸ್ತುತಜ್ಞರು ಹೇಳುತ್ತಾರೆ. ದೇವರನ್ನು ಪೂಜಿಸುವಾಗ, ವಿಶೇಷವಾಗಿ ದೀಪಾವಳಿಯಂತಹ ಮಹತ್ವದ ಹಬ್ಬದ ಸಂದರ್ಭದಲ್ಲಿ, ವಿಗ್ರಹವನ್ನು ಇಡುವ ಸ್ಥಳ ಅತ್ಯಂತ ಪವಿತ್ರವಾಗಿರಬೇಕು. ವಿಗ್ರಹ ಅಥವಾ ಫೋಟೋ ಇಡುವ ಸ್ಥಳದ ಸುತ್ತಮುತ್ತ ಯಾವುದೇ ಅಶುದ್ಧ ವಸ್ತುಗಳು, ಧೂಳು, ಪಾದರಕ್ಷೆ ಅಥವಾ ತ್ಯಾಜ್ಯ ವಸ್ತುಗಳು ಇರಬಾರದು. ದೇವಿಯ ವಿಗ್ರಹದ ಮೇಲೆ ನೇರವಾಗಿ ಕನ್ನಡಿ, ಲೈಟ್ ಅಥವಾ ತೂಗು ವಸ್ತುಗಳು ಇರದಂತೆ ಗಮನಿಸಬೇಕು. ಈ ರೀತಿಯ ಅಸಮರ್ಪಕ ವ್ಯವಸ್ಥೆಗಳು ದೇವಿಯ ಶಕ್ತಿಯ ಶಾಂತ ಸ್ಥಿತಿಯನ್ನು ಅಡ್ಡಿಪಡಿಸುತ್ತವೆ ಎಂದು ನಂಬಲಾಗುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ದೀಪಾವಳಿ ಪೂಜೆಯ ಸಮಯದಲ್ಲಿ ಶುದ್ಧತೆ ಅತ್ಯಂತ ಮುಖ್ಯ ಅಂಶವಾಗಿದೆ. ಪೂಜೆಯ ಸ್ಥಳವನ್ನು ಸ್ವಚ್ಛವಾಗಿ ತೊಳೆಯಬೇಕು, ತಾಜಾ ಹೂವುಗಳಿಂದ ಅಲಂಕರಿಸಬೇಕು ಮತ್ತು ದೀಪಗಳಿಂದ ಬೆಳಗಿಸಬೇಕು. ಖರೀದಿಸಿ ತಂದ ವಸ್ತುಗಳಾದ ಹಣ್ಣು, ಬಾಳೆ ಎಲೆ, ಹೂವು, ಸಿಹಿ ತಿಂಡಿ ಇತ್ಯಾದಿ ಅಂಗಡಿಯಿಂದ ನೇರವಾಗಿ ತಂದ ಹಣ್ಣುಗಳು ಅಥವಾ ಬಾಳೆ ಎಲೆಗಳನ್ನು ಪೂಜೆಗೆ ಇಡುವುದು ಶುಭವಲ್ಲ. ಅವುಗಳು ಬಹಳ ಜನರ ಕೈಗೆ ಸಿಕ್ಕಿರುವುದರಿಂದ ಅವುಗಳ ಮೇಲೆ ಅಶುದ್ಧ ಶಕ್ತಿಯ ಪ್ರಭಾವ ಇರಬಹುದು ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ವಾಸ್ತುತಜ್ಞರ ಪ್ರಕಾರ ಹಣ್ಣು ಮತ್ತು ಬಾಳೆ ಎಲೆಗಳನ್ನು ನೈಋತ್ಯ ದಿಕ್ಕಿನಲ್ಲಿ ಇಡುವುದು ಅತ್ಯಂತ ಮಂಗಳಕರ. ನೈಋತ್ಯ ದಿಕ್ಕು ಭೂಮಿಯ ಅಂಶದ ಸಂಕೇತವಾಗಿದ್ದು, ಅದು ಸ್ಥಿರತೆ, ಶಾಂತಿ ಮತ್ತು ಭದ್ರತೆಯ ಪ್ರತೀಕವಾಗಿದೆ. ಈ ದಿಕ್ಕಿನಲ್ಲಿ ಹಣ್ಣು ಮತ್ತು ಬಾಳೆ ಎಲೆಗಳನ್ನು ಇಡುವುದರಿಂದ ಮನೆಯಲ್ಲಿ ಸ್ಥಿರ ಧನಲಾಭ ಮತ್ತು ಸಮೃದ್ಧಿ ಹೆಚ್ಚುತ್ತದೆ. ಇದು ಭೂಮಿಯ ಶಕ್ತಿಯನ್ನು ಆಕರ್ಷಿಸಿ ಮನೆಯೊಳಗೆ ಆರ್ಥಿಕ ಸ್ಥೈರ್ಯವನ್ನು ತರುತ್ತದೆ ಎಂದು ವಾಸ್ತುಶಾಸ್ತ್ರ ತಿಳಿಸುತ್ತದೆ. ಇದರ ಜೊತೆಗೆ ಪೂಜೆಯಲ್ಲಿ ಬಳಸುವ ಹೂವುಗಳಿಗೂ ವಿಶೇಷ ಅರ್ಥವಿದೆ. ದೀಪಾವಳಿಯ ಪೂಜೆಯ ಸಮಯದಲ್ಲಿ ತಾಜಾ ಹೂವುಗಳನ್ನು ಮಾತ್ರ ಬಳಸಬೇಕು. ಒಣಗಿದ ಅಥವಾ ಕೊಳೆಯುತ್ತಿರುವ ಹೂವುಗಳನ್ನು ದೇವಿಯ ಮುಂದೆ ಇಡುವುದು ಅಶುಭ. ಒಣ ಹೂವುಗಳು ಮನೆಯ ಶಕ್ತಿಯನ್ನು ಕುಗ್ಗಿಸುತ್ತವೆ, ಅಶಾಂತಿ ಉಂಟುಮಾಡುತ್ತವೆ ಮತ್ತು ಪೂಜೆಯ ಪಾವಿತ್ರ್ಯವನ್ನು ಹಾನಿಗೊಳಿಸುತ್ತವೆ. ದೇವಿಗೆ ಹೂವು ಅರ್ಪಿಸುವುದು ಭಕ್ತಿಯ ಸಂಕೇತವಾಗಿರುವುದರಿಂದ ಅದು ತಾಜಾ ಮತ್ತು ಸುಗಂಧಯುಕ್ತವಾಗಿರಬೇಕು. ಬಿಡಿಸಿದ ಹೂವುಗಳು ಅಥವಾ ಕುಸಿದ ಹೂವುಗಳನ್ನು ಪೂಜೆಗೆ ಬಳಸುವುದನ್ನು ವಾಸ್ತುಶಾಸ್ತ್ರವು ತಪ್ಪಿಸುವಂತೆ ಸೂಚಿಸುತ್ತದೆ. ಅದೇ ರೀತಿ ಸಿಹಿ ತಿಂಡಿಗಳ ಬಳಕೆಯ ವಿಷಯದಲ್ಲಿ ಸಹ ವಾಸ್ತುಶಾಸ್ತ್ರ ಕೆಲವು ಮಾರ್ಗಸೂಚಿಗಳನ್ನು ನೀಡುತ್ತದೆ. ಅಂಗಡಿಯಿಂದ ಖರೀದಿಸಿದ ಸಿಹಿ ತಿಂಡಿಗಳನ್ನು ನೇರವಾಗಿ ಪೂಜೆಗೆ ಇಡುವುದು ಶುಭವಲ್ಲ. ಮನೆಯಲ್ಲಿ ಶುದ್ಧ ಮನಸ್ಸಿನಿಂದ, ಶುದ್ಧ ವಸ್ತುಗಳಿಂದ ತಯಾರಿಸಿದ ಸಿಹಿ ತಿಂಡಿಗಳನ್ನು ಮಾತ್ರ ದೇವಿಗೆ ಅರ್ಪಿಸಬೇಕು. ಹೀಗೆ ಮಾಡಿದರೆ ದೇವಿ ಲಕ್ಷ್ಮಿಯ ಕೃಪೆ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತದೆ ಎಂದು ನಂಬಲಾಗಿದೆ. ಖರೀದಿಸಿದ ವಸ್ತುಗಳಲ್ಲಿ ಅನೇಕ ಅಶುದ್ಧ ಸ್ಪರ್ಶಗಳು ಇರಬಹುದಾದ ಕಾರಣ ಅವು ದೇವಿಗೆ ಅರ್ಪಣೆಗೆ ಯೋಗ್ಯವಾಗುವುದಿಲ್ಲ. ವಾಸ್ತು ಪ್ರಕಾರ ಹೂವುಗಳು ಮತ್ತು ಸಿಹಿ ತಿಂಡಿಗಳನ್ನು ಪಶ್ಚಿಮ ದಿಕ್ಕಿನಲ್ಲಿ ಇಡುವುದು ಅತ್ಯಂತ ಮಂಗಳಕರ. ಪಶ್ಚಿಮ ದಿಕ್ಕು ಸ್ಥಿರತೆ ಮತ್ತು ಸಂತೃಪ್ತಿಯ ಸಂಕೇತವಾಗಿದೆ. ಈ ದಿಕ್ಕಿನಲ್ಲಿ ಹೂವುಗಳು ಮತ್ತು ಆಹಾರ ಪದಾರ್ಥಗಳನ್ನು ಇಟ್ಟರೆ ಅವುಗಳ ಶಕ್ತಿ ಮನೆಯಲ್ಲಿ ಉಳಿಯುತ್ತದೆ ಮತ್ತು ಅದರ ಪರಿಣಾಮ ದ್ವಿಗುಣವಾಗುತ್ತದೆ ಎಂದು ವಾಸ್ತುತಜ್ಞರು ಹೇಳುತ್ತಾರೆ. ಈ ನಿಯಮವನ್ನು ಪಾಲಿಸುವುದರಿಂದ ಮನೆಗೆ ಶಾಂತಿ, ಸಂತೋಷ ಮತ್ತು ಧನಲಾಭ ಉಂಟಾಗುತ್ತದೆ.
ಅಂತೆಯೇ ಪೂಜೆಯ ವೇಳೆಯಲ್ಲಿ ಬೆಳಕಿನ ಬಳಕೆ ಸಹ ಅತ್ಯಂತ ಮುಖ್ಯ. ದೀಪಾವಳಿ ಅಂದರೆ ದೀಪಗಳ ಹಬ್ಬ. ಆದ್ದರಿಂದ ಪೂಜೆಯ ವೇಳೆ ಬೆಳಕಿನ ಶಕ್ತಿ ಅತ್ಯಂತ ಪ್ರಭಾವಶಾಲಿ. ದೇವಿಯ ಮುಂದೆ ತೈಲದ ದೀಪವನ್ನು ಬೆಳಗಿಸುವುದು ಮಂಗಳಕರ. ಆದರೆ ವಿಗ್ರಹದ ಮೇಲ್ಭಾಗದಲ್ಲಿ ಯಾವುದೇ ಬೆಳಕು ನೇರವಾಗಿ ಬೀಳದಂತೆ ನೋಡಿಕೊಳ್ಳಬೇಕು. ಅದು ವಿಗ್ರಹದ ಆಧ್ಯಾತ್ಮಿಕ ಶಕ್ತಿಯನ್ನು ಅಡ್ಡಿಪಡಿಸಬಹುದು. ಹೀಗಾಗಿ ದೀಪಾವಳಿಯ ಪೂಜೆಯ ಸಂದರ್ಭದಲ್ಲಿ ವಾಸ್ತುಶಾಸ್ತ್ರದ ಈ ನಿಯಮಗಳನ್ನು ಪಾಲಿಸುವುದು ಕೇವಲ ಶ್ರದ್ಧೆಯ ವಿಷಯವಲ್ಲ, ಅದು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹರಿಯುವಂತೆ ಮಾಡುವ ವೈಜ್ಞಾನಿಕ ವಿಧಾನವಾಗಿದೆ. ದೇವಿಯ ವಿಗ್ರಹದ ಮೇಲ್ಭಾಗದಲ್ಲಿ ಕನ್ನಡಿ ಇರಿಸದೇ ಇರುವುದು, ಪೂಜಾ ಸ್ಥಳವನ್ನು ಶುದ್ಧವಾಗಿಟ್ಟುಕೊಳ್ಳುವುದು, ತಾಜಾ ಹೂವು ಹಾಗೂ ಮನೆಯಲ್ಲಿಯೇ ತಯಾರಿಸಿದ ಸಿಹಿ ತಿಂಡಿಗಳನ್ನು ಅರ್ಪಿಸುವುದು. ಈ ನಿಯಮಗಳನ್ನು ಪಾಲಿಸಿದರೆ ದೀಪಾವಳಿ ಹಬ್ಬವು ಕೇವಲ ಆಚರಣೆ ಮಾತ್ರವಾಗಿರದೆ, ಅದು ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಬೆಳಕು, ಧನ ಸಂಪತ್ತು, ಸಂತೋಷ ಮತ್ತು ಶಾಂತಿಯ ಸ್ಥಿರತೆಯನ್ನು ತರುವ ನಿಜವಾದ ಮಂಗಳದ ಕ್ಷಣವಾಗುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.